ಕರಿಮಣಿ ಮಾಲೀಕ. ಆಹಾ, ನಾನು ನಿನಗೊಂದೇಳಿಲ್ಲ, ಏನು ರೀ? ನಾನಲ್ಲ ನಿಮ್ ಪಕ್ಕದ ಮನೇಲಿದ್ಲಲ್ಲ ಅವಳಲ್ಲ, ನಾನವಳಲ್ಲ. ಅಯ್ಯೋ ರೀ, ಕುಡುಕರು ಅಂದ್ರೆ ಸಾಕುರು ಜನ ಬಾಯಿಗೆ ಬಂದಂಗೆ ಬೈತಾರೆ ನಮ್ಗೆ. ಜವಾಬ್ದಾರಿ ಇಲ್ಲ, ಕುಡಿದ್ಬಿಟ್ಟು ಬೀದಿಲ್ ಬಿದ್ಕರ್ತೇವೆ. ಕಂಡವ್ರ ಮನೆ ನುಗ್ಬಿಡ್ತಾರೆ ಕುಡಿದ ಶೈಲಿ ಅಂತ. ಸತ್ಯ ಹೇಳ್ತೀನಿ ಕೇಳ್ರಿ ರೀ, ಕುಡುಕರಲ್ಲ ಸ್ವಾಮಿ ಮನೆನಗೋರು. ಎಷ್ಟೋ ಜನ ಕುಡಿಯೋ ಚಟರೇ ಇರಲ್ಲ ಅವ್ರಿಗೆ. ಗಂಡ ಇಲ್ದಿರೋ ಟೈಮ್ ನೋಡ್ಬಿಟ್ಟು ಕಂಡವ್ರ ಮೇಲೆ ಮಲ್ಕೊಳಕ್ ಹೋಗ್ಬಿಡ್ತಾರೆ ಅವರು. ನಾವು ನಮ್ಮ ಮನೆಗೆ ಹೋಗಲ್ಲ, ಇನ್ನು ಕಂಡವ್ರ ಮನೆಗೆ ಹೋಯ್ತೀವಲ್ರಿ ರೀ. ನೋಡ್ರಿ ಯಾರೋ ಬಂದ್ಬಿಟ್ಟಿದ್ದಾನೆ. ಸಾರಿ ಅಕ್ಕ ಸಾರಿ, ಮಾತನ್ನ ಬರದಲ್ಲಿ ಒಂದು ಕಾಲ ಆಚೆ ಈಚೆ ಆಗ್ಬಿಡ್ತಕ್ಕ ಅಷ್ಟೇ. ಫಿಲಮಲ್ಲಿ ಆ್ಯಕ್ಟ್ ಮಾಡ್ಬೇಕು ಅಂತ ಯಾವ ನನ್ನ ಮಗನಿಗೆ ಆಸೆ ಇರಲ್ಲ ಅವರು. ನಮ್ಮೂರಲ್ಲೇ ಶೂಟಿಂಗ್ ನಡೀತಿದ್ವು. ಕಷ್ಟಪಟ್ಟು ಕುಡಿಯೋದು ಬಿಟ್ರು ಶೂಟಿಂಗ್ ತಗೊಂಡು ಹೋದೆ. ಹೀರೋಯಿನ್ ಮಾತ್ರ ಇದ್ರು, ವಿಲನ್ ಇರಲಿಲ್ಲ ಅಲ್ಲಿ. ಹೀರೋನ ಕೇಳಿದೆ, ಅಣ್ಣ ನನಗೊಂದು ಚಾನ್ಸ್ ಕೊಡ್ಸೋಣ, ವಿಲನ್ ಇಲ್ವಲ್ಲ, ರೇಪ್ ಮಾಡ್ತೀನಿ ಅಂತ. ಕುಡಿದ್ಬಿಟ್ಟು ಚಾನ್ಸ್ ಕೇಳೋದಲ್ಲ ಅಂತ ಹೀರೋಗೆ ಕೋಪ ಬಂದ್ಬಿಡ್ತು ಗುರು, ಕೋಪ. ನಮ್ಮೂರೊಳಗೆ ನನ್ನ ಹುಚ್ಚು ನಾಯಿ ಹೊಡೆದಂಗೆ ಹೊಡೆದ್ಬಿಟ್ಟು ಹೇಳ್ದ, ಅಯ್ಯೋ ಬೋಳಿ ಮಗನೇ, ನಂದೇ ಫಸ್ಟ್ ನೈಟ್ ಆಗಿಲ್ಲ, ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡ್ತಿದ್ರೆ ರೇಪ್ ಚಾನ್ಸ್ ಕೇಳೋಕೆ ಬಂದಿದ್ಯಾ ಅಂತ. ನಂಗೆ ಅನ್ನಿಸ್ತು ನಾನು ತಪ್ಪು ಮಾಡಿದೆ ಅಂತ. ಡೈರೆಕ್ಟ್ರನ್ನ ಕೇಳಬೇಕಿತ್ತು ನಾನು, ಚಾನ್ಸ್ ಗ್ಯಾರಂಟಿ ಸಿಕ್ಕಿರೋದು. ನಾನು ಕುಡ್ಕಾನೆ ಇರ್ಬೋದು, ಆದ್ರೆ ನಾನು ಸತ್ಯನೇ ಹೇಳ್ತೀನಿ. ಈ ಪ್ರಪಂಚದಲ್ಲಿ ನೀವು ಯಾವ ಪ್ರೇಮಿಗಳಾದರೂ ಕೇಳಿ, ಎಲ್ಲರೂ ಹೇಳೋದು ನಮ್ಮ ಪ್ರೀತಿ 7 ಜನ್ಮದ್ದು 7 ಜನ್ಮದ್ದು ಅಂತ. ಯಾಕೆ ಗೊತ್ತಾ, ಎಲ್ಲ ಪ್ರೇಮಿಗಳು 7 ಜನ್ಮದ ಪ್ರೀತಿ ಅಂತ ಹೇಳೋದು. ಈಗಿರೋ ಜನ್ಮ ಮೊದಲನೇದಾಗ 7ನೇದಾಗ ಗೊತ್ತಿರಲ್ವಲ್ಲ ಪಾಪ. 6 ಜನ್ಮದ ನರಕ ಈ ಜನ್ಮದಲ್ಲಿ ಅನುಭವಿಸಿದಿರಿ, ಇದೇ 7ನೇದು ಅಂತ. ನನಗಂತೂ ಚೆನ್ನಾಗಿ ಗೊತ್ತು ಇದೇ 7ನೇದು ಅಂತ. ಸಿಂಗಲ್ ಆಗಿ ಸತ್ತೋಗ್ಬಿಡ್ತಾನಲ್ಲ ಅಂತ ನನ್ನ ಫ್ರೆಂಡ್ಗೂ ಒಂದು ಮದುವೆ ಮಾಡಿಸ್ದೆ ಗುರು. ಮದುವೆ ಮಾಡಿಸಿದ್ನಲ್ಲ ಅನ್ನೋ ಖುಷಿಗೆ ಅವನ ಕಾರಲ್ಲಿ ಬಂದು ನನ್ನ ಕರ್ಕೊಂಡೋಗಿ ಕುಡಿಸಿ ತಿನ್ಸೋದಲ್ದೆ, ಮಗ ನಿನ್ನ ಆರೋಗ್ಯ ಹಾಳಾಗ್ಬಿಡುತ್ತೆ, ನಡ್ಕೊಂಡು ಹೋಗ್ಬೇಡ ಅಂತ ಮಲಗಿಸ್ಬಿಟ್ಟಾಯ್ತಾನೆ ಪಾಪ ನನ್ನ ಫ್ರೆಂಡು. ಶಿವನೇ ಬೆಳಗಾಯ್ತಲ್ಲ, ಒಂದು 90 ಹಾಕೊಳ್ಳೋಣ ಬಾರ್ಗೋಗಿ ಅಂತ ಕಳ್ಬಿಟ್ರೆ, ಬಾರ್ ಓನರ್ ಬಾಯಿಗೆ ಬಂದಂಗೆ ಬೈತಾವನು. ಎದಳ ಬಾಳೆ ಮಗನ ನೈಟೆಲ್ಲ ಕುಡಿದ್ಬಿಟ್ಟು ಟಾಯ್ಲೆಟಲ್ಲಿ ಬಿದ್ದಿದೆಯಾ ಅಂತ. ನನಗೆ ಗೊತ್ತು ಈ ಬಾರ್ನವರೆಲ್ಲ ನನ್ನ ಮೇಲೆ ಬಿಸಿ ಬಿಯರ್ ಚೆಲ್ಲೋರೆ ಎದಳ್ಸಕ್ಕೆ ಅಂತ. ಬಟ್ಟೆ ಎಲ್ಲ ಬೇರ್ ಸ್ಮೆಲ್ ಹೊಡಿತಿದೆ, ಬೇರ್ ಸ್ಮೆಲ್.